ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಶ್ರೀ ಭವಾನಿ ರೆಸಿಪಿಲಿ ಮತ್ತು ನಾನು ಒಂದು ಮೊಟ್ಟೆ ಮಸಾಲನ ರೈಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮೊಟ್ಟೆ ಮಸಾಲ ರೈಸು ತುಂಬ ಸೂಪರಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ. ಈ ರೀತಿಯಾದಂಥ ಒಂದು ಮೊಟ್ಟೆ ಮಸಾಲನ ನಾನು ಮಾಡಿಬಿಟ್ಟು ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಮೊಟ್ಟೆ ಮಸಾಲೆ ರೈಸನ್ನು. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮಕ್ಕಳಲ್ಲಿ ಅಜ್ಜಿ ತಾತ ಎಲ್ಲರೂ ಹಿಡ್ಕೊಂಡು ತಿನ್ಬೋದು. ಸೂಪರಾಗಿದೆ. ಈ ರೀತಿಯಾದಂಥ ಒಂದು ಮೊಟ್ಟೆ ಮಸಾಲ ಮಾಡೋ ವಿಧಾನ ತೋರಿಸ್ತಾಯಿದ್ದೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತು ಬನ್ನಿ ಮೊಟ್ಟೆ ಮಸಾಲ ಮಾಡೋ ವಿಧಾನ ತೋರಿಸ್ತಾಯಿದ್ದೀನಿ, ಯಾವ ರೀತಿ ಮಾಡ್ಕೋಬೇಕಂತ ನೋಡಿ ಫ್ರೆಂಡ್ಸ್. ಈ ವಿಧಾನದಲ್ಲಿ ಮೊಟ್ಟೆ ಮಸಾಲ ಸಾಫ್ಟಾಗಿ ಒಂದು ಲಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಟ್ಟು ಸೂಪರಾಗಿ ಬಿಸಿ ಬಿಸಿಯಾಗಿ ಮೊಟ್ಟೆ ಮಸಾಲ ರೈಸ್ ತಿನ್ಬೋದು. ನೋಡಿ ಯಾವ ರೀತಿಯಾಗಿ ಸಾಫ್ಟಾಗಿ ಬಂದಿದೆ ಅನ್ನೋದು ಮೊಟ್ಟೆ ಮಸಾಲ. ಬನ್ನಿ ಮಾಡೋ ವಿಧಾನ ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಉದ್ದುದ್ದಾಗೆ ಒಂದು ಈರುಳ್ಳಿನ ಮೀಡಿಯಮಿಗೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಸೇರಿಸ್ತಿದ್ದೀನಿ. ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ. ಒಂದು ಸ್ವಲ್ಪ ಶುಂಠಿನ ತೊಗೊತಿದ್ದೀನಿ. ಒಂದೆರಡು ಚಕ್ಕೆ, ಒಂದು 4 ಲವಂಗ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ನಾವು ಮಸಾಲೆನ ರೆಡಿ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ರೀತಿಯಾಗಿ ಒಂದು ಸಣ್ಣ ಅಕ್ಕಿ ತೊಂದು, ನಾನು ನಿಮ್ಮ ಮನೇಲಿ ಯಾವ್ದು ಬೆಳೆಸ್ತೀರೋ ಆ ಅಕ್ಕಿನ ತೊಂದ್ಬಿಟ್ಟು ಮಾಡ್ಕೋಬೋದು. ನಾನು 2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಂದಿನಿ. ನೋಡ್ಕೋಬೋದು ಫ್ರೆಂಡ್ಸ್. ಯಾವ ಗ್ಲಾಸ್ ಅಳತಿ ತೊತ್ತೀವಲ್ಲ ಆ ಗ್ಲಾಸ್ ಅಳತಿನೇ ನಾವು 2 ಗ್ಲಾಸ್ ಅಕ್ಕಿನ ತೊಂದ್ಬಿಟ್ಟು 4 ಗ್ಲಾಸ್ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ರೀತಿಯಾದಂಥ ಒಂದು ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ. ನಾನು ನೆನೆಸಿಡ್ತಾಯಿಲ್ಲ, ಬರೀ ನೀಟಾಗಿ ತೊಳ್ಕೊಂಡ್ರೆ ಸಾಕು ಅಕ್ಕಿನ. ಇವಾಗ ನೋಡಿ ಮಸಾಲಾನ ಯಾವ ರೀತಿಯಾಗಿ ನಾನು ರುಬ್ಕೊಂಬಂದಿನಿ. ನುಣ್ಣಗೆ ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಕೋಬೋದು ಮಸಾಲ ರೆಡಿಯಾಗಿದೆ ನಮ್ಗೆ. ಇವಾಗ ಮೊಟ್ಟೆನ ತೋರಿಸ್ತಾಯಿದ್ದೀನಿ. ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. 4 ಮೊಟ್ಟೆನ ಬೇಯಿಸಿ ಸಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಚಾಕುಲೆ ಕಟ್ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ಮೇಲೇ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮಸಾಲಾನ ಚೆನ್ನಾಗಿ ಹಿಡ್ಕೋತದೆ ಮೊಟ್ಟೆನ. ಈ ರೀತಿಯಾಗಿ 4 ಮೊಟ್ಟೆನ ಇದೇ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಆಕಾರದಿಂದ ಮೊಟ್ಟೆನ ಚೆನ್ನಾಗಿ ಮಸಾಲೆ ಹಿಡ್ಕೊಂಡ್ರಾಗಿ ಸೂಪರಾಗಿರುತ್ತೆ ತಿನ್ನೋಕೆ. ನೋಡ್ಕೋದು ಫ್ರೆಂಡ್ಸ್. ಇವಾಗ ಬನ್ನಿ ಒಗ್ಗರಣೆನ ರೆಡಿ ಮಾಡ್ತಾಯಿದ್ದೀನಿ. ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾಯಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆದ್ಬೇಕಾ 2 ಪಲಾವ್ ಎಲೆ, ಒಂದು 2 ಚಕ್ಕೆ ಸೇರಿಸ್ತಾಯಿದ್ದೀನಿ ಫ್ರೆಂಡ್ಸ್. 2 ಏಲಕ್ಕಿ, ಒಂದು 4 ಲವಂಗ, 4 ಮೆಣಸು ಸೇರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಅಷ್ಟು ಸೇರಿಸಾದ ನಂತರ ಒಂದು ಸ್ವಲ್ಪ 5 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಆದ್ಬೇಕಾ ಈಗ ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ದಪ್ಪ ಈರುಳ್ಳಿನ ಅದನ್ನು ಸೇರಿಸ್ಬಿಟ್ಟು ಒಂದು ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಈ ರೀತಿಯಾಗಿ ಈರುಳ್ಳಿನ ಸಾಫ್ಟ್ ಆದ್ಬೇಕಾ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿನಿ. ಉದ್ದುದ್ದಾಗೆ ಕಟ್ ಮಾಡ್ಕೊಂಡಾದ್ಬೇಕಾ ಸೇರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಟೊಮೆಟೊ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಸಾಫ್ಟ್ ಆದ ನಂತರ ನೋಡಿ ಫ್ರೆಂಡ್ಸ್ ತೋರಿಸ್ತಿದ್ದೀನಲ್ಲ ಇದೇ ರೀತಿಯಾಗಿ ಫ್ರೈ ಮಾಡ್ಕೊತಾ ಬನ್ನಿ. ನೋಡ್ಕೋಬೋದು ಫ್ರೆಂಡ್ಸ್. ಯಾವ ರೀತಿಯಾಗಿ ನಮ್ಗೆ ಚೆನ್ನಾಗಿ ಸಾಫ್ಟ್ ಆದ ನಂತರ ನಾನು ಮಸಾಲೆ ಏನು ರುಬ್ಕೊಂಡಿದ್ದಲ್ಲ ಆ ಮಸಾಲೆನೂ ಸೇರಿಸ್ತಾಯಿದ್ದೀನಿ. ಸೇರಿಸ್ಬಿಟ್ಟು ಮಸಾಲೆ ಹಸಿ ವಾಸನೆ ಇರೋದ್ರಿಂದಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಬನ್ನಿ. ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಬನ್ನಿ. ನೋಡಿ ಈ ರೀತಿಯಾಗಿ ನಿಧಾನವಾಗಿ ಒಂದು 5 ರಿಂದ 10 ನಿಮಿಷರೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗ್ತದ. ಎಲ್ಲನೂ ಮಸಾಲೆನ ನಾವು ಹಸಿದಾಗಿ ರುಬ್ಬಿದ್ರಿಂದಾಗಿ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಟಾದ ನಂತರ ನಾನು ಇವಾಗ ಧನಿಯಾ ಪೌಡ್ರ್ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅಚ್ಚ ಖಾರ ಪುಡಿ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಖಾರ ನೋಡ್ಕೊಂಡ್ಬಿಟ್ಟು ಹಾಕೋಬೋದು. ನಾನು 2 ಸ್ಪೂನ್ ಅಷ್ಟು ಅಚ್ಚ ಖಾರ ಪುಡಿ ಸೇರಿಸ್ತಾಯಿದ್ದೀನಿ. ಇವಾಗ ಒಂದು ಚುಟಿಕೆ ಅರಿಶಿಣನೂ ಸೇರಿಸ್ತಾಯಿದ್ದೀನಿ. ರುಚಿ ತಕ್ಕಟ್ಟು ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ನೋಡ್ಕೋದು ಫ್ರೆಂಡ್ಸ್. ಈ ರೀತಿಯಾಗಿ ರುಚಿ ತಕ್ಕಟ್ಟು ಉಪ್ಪು ಖಾರನ ಇವಾಗಲೇ ನೋಡ್ಕೊಂಡ್ಬಿಟ್ಟು ಸೇರಿಸ್ಕೋಬೋದು. ಇವಾಗ ಮೊಟ್ಟೆ ಮಸಾಲನ ಸೇರಿಸ್ತಾಯಿದ್ದೀನಿ. ಸೇರಿಸಿ ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ. ಮಸಾಲೆನೂ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು. ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಡೋ ಥರ ಆಗ್ಬಿಟ್ಟು ನೋಡಿ ಎಣ್ಣೆ ಬಿಡೋ ಥರ ಬರಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆನ ಖಾರನ. ನೋಡಿ ಈ ರೀತಿ ಬಂದರೆ ಸಾಕು. ಚೆನ್ನಾಗಿ ನಮ್ಮ ಮಸಾಲೆನ ರೆಡಿಯಾಗಿದೆ. ಇವಾಗ ನೋಡ್ಕೋಬೋದು ಫ್ರೆಂಡ್ಸ್. ಇವಾಗ ಇಟ್ಟು ಮಸಾಲ ರೆಡಿ ಆದ ನಂತರ ನಾನು ಮೊಟ್ಟೆ ಏನು ಇಟ್ಟಿದ್ದಲ್ಲ ಆ ಮೊಟ್ಟೆನ ಸೇರಿಸ್ತಾಯಿದ್ದೀನಿ. 4 ಮೊಟ್ಟೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲ ಜೊತೆಲಿ. ನೋಡಿ ಈ ರೀತಿಯಾಗಿ ಒಂದು ಮೊಟ್ಟೆ ಮಸಾಲ ಜೊತೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾನು ಇವಾಗ ಅಕ್ಕಿನ ಏನು ತೊಳೆದಿಟ್ಟಿದ್ದಲ್ಲ ಫ್ರೆಂಡ್ಸ್ ಆ ಅಕ್ಕಿನ ಸೇರಿಸ್ತಾಯಿದ್ದೀನಿ.
ಬರೀ ಜಸ್ಟ್ ನಾ ತೊಳೆದಿಟ್ಟಿದ್ದಾವೆ ಫ್ರೆಂಡ್ಸ್. ನೀವು ನೆನೆಸಿಟ್ಟು ಮಾಡ್ತೀರಂದ್ರೆ ಆ ರೀತಿಯೂ ಮಾಡ್ಕೊಬೋದು. ನಾವು ಅಕ್ಕಿನ ತೊಳೆದ್ಬಿಟ್ಟು ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದೇ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಇವಾಗ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದಾವಲ್ಲ, 4 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ 1 ಗ್ಲಾಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ 2ನೇ ಗ್ಲಾಸು, ಇವಾಗ 3 ಗ್ಲಾಸ್ ಸೇರಿಸ್ತಾಯಿದ್ದೀನಿ. ಇನ್ನೊಂದು ಗ್ಲಾಸನ್ನು ಸೇರಿಸ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ 4 ಗ್ಲಾಸ್ ನೀರನ್ನು ಸೇರಿಸಾದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ನೋಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ 4 ಗ್ಲಾಸ್ ನೀರು ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋ ಬಳಿಕ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಮೇಲ್ಗಡೆ ಹಾಕಿಬಿಟ್ಟು ಕುಕ್ಕರನ್ನು ಮುಚ್ಚಿಬಿಟ್ಟು ಒಂದು 3 ವಿಜಿಲ್ ಆದ ನಂತರ ಒಂದು 10 ನಿಮಿಷ ಬಿಟ್ಟಿಗೆರೆ ತೆಗೆದು ತೋರಿಸ್ತೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಸಾಫ್ಟಾಗಿ ನಮ್ಗೆ ರೈಸನ್ನು, ಮಸಾಲೆ ರೈಸನ್ನು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಮೊಟ್ಟೆ ಮಸಾಲೆ ರೈಸ್ ತುಂಬಾ ಸಾಫ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ. ಒಂದು 3 ವಿಜಿಲ್ ಆದ ನಂತರ 10 ನಿಮಿಷ ಬಿಟ್ಟು ತೆಗೆದುಬಿಟ್ಟು ತೋರಿಸ್ತಾಯಿದ್ದೀನಿ ಯಾವ ರೀತಿಯಾಗಿ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ನೀವು ಕೂಡ ಮಾಡಿ